ಎಲ್ರಿಗೂ ನಮಸ್ಕಾರ. ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಥ್ ಮೇಳ ಫಸ್ಟ್ ಚಾಪ್ಟರ್ ಫೈಂಡಿಂಗ್ ದ ಫರ್ರಿ ಕ್ಯಾಟ್ ಅಂತ ಇದೆ. ಸೊ ಇಲ್ಲಿ ಒಂದು ಸಾಂಗ್ ಇದೆ. ಲುಕ್ಕಿಂಗ್ 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 ಫಾರ್ ಮೈ ಫರ್ರಿ ಕ್ಯಾಟ್, ಆರ್ ಯು ಸಿಟ್ಟಿಂಗ್ ಆನ್ ದ ವಿಂಡೋ ಶೇಡ್, ಆರ್ ಯು ಸ್ಲೀಪಿಂಗ್ ಅಂಡರ್ ಮೈ ಬೆಡ್, ವೇರ್ ಆರ್ ಯು ಮೈ ಫರ್ರಿ ಕ್ಯಾಟ್. ಸೊ ಮುಂದೆ ಬಂದರೆ ಲುಕ್ಕಿಂಗ್ 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 ಫಾರ್ ಮೈ ಫರ್ರಿ ಕ್ಯಾಟ್, ಆರ್ ಯು ಇನ್ಸೈಡ್ ದ ಬ್ಯಾಕ್ ಪ್ಯಾಕ್, ಆರ್ ಯು ಔಟ್ಸೈಡ್ ದ ರೆಡ್ ರ್ಯಾಕ್, ವೇರ್ ಆರ್ ಯು ಮೈ ಫರ್ರಿ ಕ್ಯಾಟ್, ಕಮ್ 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 ಟು ಮೀ ಮೈ ಫರ್ರಿ ಕ್ಯಾಟ್, saw you scratching the bottom of my jar, saw you playing at the top of my car, come to me my furry cat. ಸೊ ಈ ಸಾಂಗನ್ನು ರಿಸೈಡ್ ಮಾಡಬೇಕು. ಸೊ ಆವಾಗ ಇಲ್ಲಿ ಮತ್ತು ನೆಕ್ಸ್ಟಲ್ಲಿ ಬಂದರೆ ಕಮ್ 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 ಟು ಮೀ ಮೈ ಫರ್ರಿ ಕ್ಯಾಟ್, saw you hopping above the hat, saw you hiding below the mat, here come my furry cat ಅಂತ ಒಂದು ಲೆಸನ್ ಇದೆ. ಲುಕ್ ಎಟ್ ದ ಪಿಕ್ಚರ್ಸ್ ಆಫ್ ದ ಪೋಯಮ್ ಆ್ಯಂಡ್ ಎನ್ಸರ್ಕಲ್ ದ ಕರೆಕ್ಟ್ ವರ್ಡ್. ಸೊ ಪಿಕ್ಚರನ್ನು ನೋಡಿ ಇಲ್ಲಿ ಕೆಳಗಡೆ ಇರ್ತಕ್ಕಂತಹ ಒಂದು ಪಿಕ್ಚರ್ಸ್ಗೆ ಇದು ಸೆಂಟೆನ್ಸ್ಗಳಲ್ಲಿ ಯಾವುದು ಸರಿಯಾಗಿರುತ್ತೋ ಅದಕ್ಕೆ ಅಂಡರ್ಲೈನ್ ಮಾಡಬೇಕು, ಸರ್ಕಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ದ ರೆಡ್ ಬಾಲ್ ಈಸ್ ಅಬೋವ್ ಆರ್ ಅಂಡರ್ ಆರ್ ಆನ್ ದ ಬೆಡ್ ಅಂತ ಹೇಳಿದ್ದಾರೆ. ಸೊ ಪಿಕ್ಚರನ್ನು ನೋಡಿ ಆನ್ಸರನ್ನು ಮಾಡಬೇಕು ಅಂತ. ಸೊ ಬೆಡ್, ಸೊ ರೆಡ್ ಬಾಲ್ ಈಸ್ ಅಂಡರ್ ದ ಬೆಡ್. ಸೊ ಅದು ರೈಟ್ ಆನ್ಸರು. ನೆಕ್ಸ್ಟ್ ಕ್ವಶನ್ನು, ದ ಕ್ಯಾಟ್ ಈಸ್ ಇನ್ಸೈಡ್ ಆರ್ ಔಟ್ಸೈಡ್ ಆರ್ ಆನ್ ದ ಕಾರ್. ಸೊ ಆನ್ ದ ಕಾರ್. ಸೊ ನೆಕ್ಸ್ಟ್, ದ ಮ್ಯಾನ್ ಈಸ್ ಲೈಯಿಂಗ್ ಅಂಡರ್, ಇನ್ಸೈಡ್, ಆನ್ ದ ಟ್ರೀ. ಸೊ ಅಂಡರ್ ದ ಟ್ರೀ. ದ ಕೌ ಈಸ್ ಇನ್ಸೈಡ್, ಟಾಪ್ ಆಫ್, ಔಟ್ಸೈಡ್ ದ ಹೌಸ್. ಸೊ ಕೌ ಔಟ್ಸೈಡ್ ದ ಹೌಸ್. ಸೊ ರೈಟ್ ಆನ್ಸರ್ ಏನು? ಔಟ್ಸೈಡ್ ದ ಹೌಸ್. ನೆಕ್ಸ್ಟ್, ಲೆಟ್ ಅಸ್ ಥಿಂಕ್ ಆ್ಯಂಡ್ ಆನ್ಸರ್. ಯೋಚಿಸಿ ಉತ್ತರಿಸಿ. ವೇರ್ ಡು ಯು ಪುಟ್ ಯುವರ್ ಶೂಸ್? ವೇರ್ ಡು ಯು ಪುಟ್ ಯುವರ್ ಶೂಸ್? ಸೊ ಇಲ್ಲಿ ಇನ್ಸೈಡ್ ಆರ್ ಔಟ್ಸೈಡ್. ಇನ್ಸೈಡ್ ಅಂದರೆ ಒಂದು ಒಳಗೆ, ಕೋಣೆಯ ಒಳಗಡೆ ಆಯಿತು. ಸೊ ಇದು ಔಟ್ಸೈಡ್, ನಾವೆಲ್ಲ ಔಟ್ಸೈಡ್ ಬಿಡ್ತೀವಲ್ವ. ವೇರ್ ಡು ಯು ಥ್ರೋ ದ ಗಾರ್ಬೇಜ್? ಇನ್ಸೈಡ್ ಆರ್ ಔಟ್ಸೈಡ್? ಸೊ ಈ ಕಾನ್ಸೆಪ್ಟನ್ನು ಮೂಡಿಸ್ಬೇಕು. ಸೊ ನೆಕ್ಸ್ಟ್, ಫೈಂಡ್ ದ ಥಿಂಗ್ಸ್ ಅಂತ. ಚಿಲ್ಡ್ರನ್ ಕ್ಯಾನ್ ಡಿವೈಡ್ ದೆಮ್ಸೆಲ್ಸ್ ಇಂಟು 2 teams. One team will hide a few things like white chalk, red ball, or other items and ask the other team to find them. Children can give verbal instruction to find the things using positional words like inside, outside, far, near, above, below, etc. ಸೊ ಇದನ್ನು ಏನು ಮಾಡಬೇಕಂದ್ರೆ ಇಲ್ಲಿ 2 ಗುಂಪನ್ನು ಮಾಡಿ, ಒಂದು ಗುಂಪಿನವರು ಏನು ಮಾಡಬೇಕು, ಒಂದಷ್ಟು ವಸ್ತುಗಳನ್ನು ತರಗತಿಯ ಬೇರೆ ಬೇರೆ ಭಾಗಗಳಲ್ಲಿ ಬಚ್ಚಿಟ್ಟು ನೆಕ್ಸ್ಟ್ ಇನ್ನೊಂದು ಗುಂಪಿನವರಿಗೆ ಅದನ್ನ ಹುಡ್ಕೋಕೆ ಹೇಳಬೇಕು. ಆವಾಗ ಇನ್ಸ್ಟ್ರಕ್ಷನ್ ಹೇಳಬೇಕು. ಫೈಂಡ್ ನಿಯರ್ ದ ಡೋರ್. ಫೈಂಡ್ ನಿಯರ್ ದ ಡೋರ್. ಬಾಗಿಲ ಹತ್ರ ಹುಡುಕು ನೋಡೋಣ ನಾನು ಇಟ್ಟಿರೋದನ್ನು. ಸೊ ನಿಯರ್ ಅಂದರೆ ಹತ್ತಿರ. ಫಾರ್ ಅಂದರೆ ದೂರ. ನೆಕ್ಸ್ಟ್ ಇನ್ಸೈಡ್, ಔಟ್ಸೈಡ್, ಆನ್, ಅಬೋವ್, ಬಾಟಮ್, ಟಾಪ್. ಸೊ ನೆಕ್ಸ್ಟ್ ಬಂದು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಲುಕ್ ಫಾರ್ ಎ ವೈಲ್ಡ್ ಥಿಂಗ್ ವಿಚ್ ಈಸ್ ಹಿಡನ್ ನಿಯರ್ ದ ಬೋರ್ಡ್ ಆ್ಯಂಡ್ ಅಂಡರ್ ದ ಟೇಬಲ್. ಬೋರ್ಡ್ ಹತ್ರ, ಟೇಬಲ್ ಅಂಡರಲ್ಲಿ ಹುಡುಕು ನೋಡೋಣ. ಲುಕ್ ಫಾರ್ ಎ ರೆಡ್ ಥಿಂಗ್ ವಿಚ್ ಈಸ್ ಔಟ್ಸೈಡ್ ದ ಕ್ಲಾಸ್ ರೂಮ್ ಆ್ಯಂಡ್ ಅಂಡರ್ ದ ಟ್ರೀ. ಅಂದರೆ ಕ್ಲಾಸಿಂದ ಹೊರಗಡೆ, ಬರೆದ ಕೆಳಗೆ ಹುಡುಕು. ಈ ಥರ ಮಕ್ಕಳು ಇನ್ಸ್ಟ್ರಕ್ಷನನ್ನು ನೀಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಲೆಟ್ ಅಸ್ ಪ್ಲೇ ಥ್ರೋ ದ ಬಾಲ್. ಈಚ್ ಚೈಲ್ಡ್
aims and throws the ball inside the basket. When the ball goes inside, other children will say in, and when it goes outside the basket, they say out. ಸೊ ಇಲ್ಲಿ ಮಕ್ಕಳಿಗೆ ಇನ್ಸೈಡ್ ಮತ್ತು ಇನ್ ಮತ್ತು ಔಟ್ ಬಗ್ಗೆ ಈ ಒಂದು ಆ್ಯಕ್ಟಿವಿಟಿ ಮಾಡಿ ತಿಳಿಸ್ಕೊಡ್ತಕ್ಕಂಥದ್ದು. ಅಲ್ಲಿ ಮಕ್ಕಳು ಏನು ಮಾಡಬೇಕು, ಬಾಲನ್ನು ಬ್ಯಾಸ್ಕೆಟ್ ಒಳಗಡೆ ಥ್ರೋ ಮಾಡಬೇಕು. ಬ್ಯಾಸ್ಕೆಟು ಬುಟ್ಟಿ ಒಳಗಡೆ ಬಿದ್ದರೆ ಬಾಲು ಬಾಸ್ಕೆಟ್ ಒಳಗೆ ಬಿದ್ದರೆ ಇನ್, ಹೊರಗಡೆ ಬಿದ್ದರೆ ಔಟ್ ಅಂತ ಹೇಳಬೇಕು. ಸೊ ಇನ್ ಆ್ಯಂಡ್ ಔಟ್ ಕಾನ್ಸೆಪ್ಟನ್ನು ಮಾಡಿಸ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಟಿಕ್ ದ ಥಿಂಗ್ಸ್ ವಿಚ್ ಆರ್ ಇನ್ಸೈಡ್ ಅಂತ ಹೇಳಿದ್ದಾರೆ. ಸೊ ಟಿಕ್ ದ ಥಿಂಗ್ಸ್ ವಿಚ್ ಆರ್ ಇನ್ಸೈಡ್. ಸೊ ಗರ್ಲ್ ಈಸ್ ಇನ್ಸೈಡ್ ದ ಕಾರ್. ಈ ಫ್ಲವರ್ಸ್ ಏನಾಗಿದೆ, ಇನ್ಸೈಡ್ ದ ಬ್ಯಾಸ್ಕೆಟ್ ಇದೆ. ಟಿಕ್ ದ ರೈಟ್ ಮಾರ್ಕ್ ದ ಥಿಂಗ್ಸ್ ವಿಚ್ ಆರ್ ಔಟ್ಸೈಡ್. ಸೊ ಈ ಒಂದು ಬೇರ್ ಬಂದು ಔಟ್ಸೈಡ್ ಇದೆ. ಸೊ ಈ ಡಕ್ ಟಾಯ್ ಏನಿದೆ ಔಟ್ಸೈಡ್ ದ ಬಾಕ್ಸ್ ಇದೆ. ಸೊ ಈ ಥರ. ನೆಕ್ಸ್ಟ್, ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಟಿಕ್ ದ ಕರೆಕ್ಟ್ ವರ್ಡ್ಗೆ ಒಂದು ಟಿಕ್ ಮಾಡಬೇಕು ಅಂತ. ದ ಬಾಯ್ ಈಸ್ ಸಿಟ್ಟಿಂಗ್ ಆನ್ ಆರ್ ಅಂಡರ್ ದ ಟ್ರೀ. ಸೊ ಅಂಡರ್ ಅಂದರೆ ಕೆಳಗೆ. ಒಂದು ವಸ್ತುವಿನ ನೇರವಾದ ಕೆಳಭಾಗಕ್ಕೆ ಅಂಡರ್ ಅಂತ ಹೇಳ್ತೀವಿ. ಒಂದು ವಸ್ತುವಿಗೆ ತಾಗಿಕೊಂಡು ಇರ್ತಕ್ಕಂಥದ್ದು ಆನ್ ಅಂತ ಹೇಳ್ತೀವಿ. ಈಗ ಬರ್ಡ್ಸ್ ಆರ್ ಆನ್. ಸೊ ಆನ್ ಅಂದರೆ ಮೇಲೇನೆ ಅಂತ ಬರುತ್ತೆ. ಆದರೆ ಬರ್ಡ್ಸ್ ಆ ಒಂದು ಮರಕ್ಕೆ ತಾಗಿಕೊಂಡಿರೋದ್ರಿಂದ ಅದು ಆನ್ ಅಂತ ಆಗುತ್ತೆ. ಇಲ್ಲಿ ಮನುಷ್ಯ ಏನಾಗಿದ್ದಾನೆ, ಮರದ ನೇರ ಕೆಳಗೆ ಇರ್ತಕ್ಕಂಥದ್ದಕ್ಕೆ ಅಂಡರ್ ಅಂತ ಹೇಳಬೇಕು. ನೆಕ್ಸ್ಟ್, ಡ್ರಾ ಎ ಸ್ಮೈಲ್ ಬಿಲೋ ದ ನೋಸ್ ಆ್ಯಂಡ್ ಐಬ್ರೋಸ್ ಅಬೌವ್ ದ ಐಸ್ ಅಂತ. ಸೊ ಇಲ್ಲಿ ಬಿಲೋ ಮತ್ತು ಅಬೋವ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು. ಸೊ ಬಿಲೋ ಅಂತಕ್ಕಂಥದ್ದು ಇಲ್ಲಿ ಸ್ಮೈಲನ್ನು, ಬಿಲೋ ದ ನೋಸಲ್ಲಿ ಸ್ಮೈಲ್, ನೆಕ್ಸ್ಟ್ ಇಲ್ಲಿ ಐಬ್ರೋಸ್, ಸೊ ಅಬೋವ್ ದ ಐಸ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಲುಕ್ ಎಟ್ ಅವರ್ ನ್ಯಾಷನಲ್ ಫ್ಲ್ಯಾಗ್ ವಿಚ್ ಈಸ್ ಆಲ್ಸೋ ನೋನ್ ಆ್ಯಸ್ ತಿರಂಗ. ಹೌ ಮೆನಿ ಕಲರ್ಸ್ ಆರ್ ದೇರ್? ಸೊ ಇದು ನಮ್ಮ ಫ್ಲ್ಯಾಗನ್ನು ನೋಡ್ರಿ, ಎಷ್ಟು ಕಲರ್ ಇದೆ? ಸ್ಯಾಫ್ರಾನ್, ವೈಟ್, ಗ್ರೀನ್, 3 ಕಲರ್ಸ್. ಟಿಕ್ ದ ಕರೆಕ್ಟ್ ಆಪ್ಷನ್ನ ಟಿಕ್ ಮಾಡಬೇಕು. ವಿಚ್ ಕಲರ್ ಈಸ್ ಅಟ್ ದ ಟಾಪ್ ಆಫ್ ದ ತಿರಂಗ? ಸೊ ನೋಡ್ರಿ ಇಲ್ಲಿಗ ಆಗಲೇ ಆನ್ ಮತ್ತು ಅಂಡರ್ದು ಹೇಳಿದ್ನಲ್ಲ. ಸೊ ಈಗ ಟಾಪ್, ಬಿಲೋ. ಟಾಪ್ ಅಂತಂದರೆ ಒಂದಷ್ಟು ವಸ್ತುಗಳು ಕಂಟಿನ್ಯೂಸ್ ಆಗಿರ್ತೈತಿ, ಅದರ ಮೇಲ್ತುದಿ. ಈಗ ಟಾಪರ್ ಯಾರು ಕ್ಲಾಸಿಗೆ ಅಂತ ಹೇಳ್ತೀವಿ. ಸೊ ಅವಾಗ ಟಾಪರ್ ಅಂತಂದರೆ ಎಲ್ಲರಿಗಿಂತ ಮೇಲೆ. ಸೊ ಒಂದಷ್ಟು ಕಂಪ್ಯಾರಿಸನಲ್ಲಿ ಬರ್ಬೋದು. ಸೊ ಈಗ ಏನಾಗುತ್ತೆ, ಒಂದು ಜಾರ್ ಇರುತ್ತೆ. ಜಾರ್ದು ಮುಚ್ಚಳ ಎಲ್ಲಿರುತ್ತೆ? ಟಾಪ್ ಆಫ್ ದ ಜಾರ್. ಸೊ ವಾಟ್ ಈಸ್ ದ ಕಲರ್ ಆಫ್ ಟಾಪ್ ಆಫ್ ದ ಜಾರ್ ಅಂತಂದು ಹೇಳಿದಾಗ ಕಲರ್ ಹೇಳ್ತಕ್ಕಂಥದ್ದು. ಸೊ ಬಾಟಮ್ ಅಂತಂದರೆ ತುಂಬ ಕೆಳಗಡೆ ಇರ್ತಕ್ಕಂಥದ್ದು. ಸೊ ಹೀಗೆ ಟಾಪ್ ಮತ್ತು ಬಾಟಮನ್ನು ತಿಳಿಸ್ಕೊಡ್ಬೇಕು. ನೆಕ್ಸ್ಟ್ ಬಂದು ಅಬೋವ್ ಮತ್ತು ಇಲ್ಲಿ ಇನ್ನೊಂದು ಬರುತ್ತೆ, ಅಬೋವ್ ಮತ್ತು ಬಿಲೋ ಅಂತ. ಸೊ ಅಬೋವ್ ಅಂತಂದರೆ ಈಗ ಆನ್ ಏನಂದರೆ ಒಂದು ವಸ್ತುವಿಗೆ ತಾಗಿಕೊಂಡಿರ್ತಕ್ಕಂಥದ್ದು. ಸೊ ಅಂಡರ್ ಅಂದರೆ ಆ ವಸ್ತುವಿನ ಕೆಳಗಡೆ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಇಲ್ಲಿ ಅಬೋವ್ ಅಂತಂದರೆ ವಸ್ತುವಿಗೆ ತಾಗಿಕೊಂಡಿರೋದಿಲ್ಲ, ಮೇಲೆ. ಬರ್ಡ್ಸ್ ಫ್ಲೈಯಿಂಗ್ ಅಬೋವ್ ದ ಟ್ರೀಸ್ ಅಂತ ಹೇಳ್ಬೋದು ಇಲ್ಲಿ. ಬರ್ಡ್ಸ್ ಫ್ಲೈಯಿಂಗ್ ಅಬೋವ್ ದ ಟ್ರೀಸ್. ಸೊ ನೆಕ್ಸ್ಟ್ ಹಾಗೆ ಬಿಲೋ ಅಂತಕ್ಕಂಥದ್ದನ್ನು ಕೂಡ ಕೆಳಗಡೆ ಅಂತಕ್ಕಂಥ ಹೇಳಬೇಕು. ನೆಕ್ಸ್ಟ್ ಇಲ್ಲೊಂದು ಮತ್ತೊಂದು ರೈಮನ್ನು ಕೊಟ್ಟಿದ್ದಾರೆ. ರೈಮ್ ಏನಿದೆ ಅಂತಂದರೆ, ಚುಕ್ 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 ಗೋಸ್ ಅವರ್ ಟ್ರೈನ್ ಓವರ್ ದ ಹಿಲ್ ಆ್ಯಂಡ್ ಡೌನ್ ದ ಪ್ಲೇನ್ಸ್. ಚುಕ್ 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 ಗೋಸ್ ಅವರ್ ಟ್ರೈನ್, ಬೋಗೀಸ್ ಬಿಫೋರ್ ಮೈ ಬೋಗಿ, ಬೋಗೀಸ್ ಆಫ್ಟರ್ ಮೈ ಬೋಗಿ. ಮೇಕ್ ಅ ಚೈನ್, bogies before my bogie, bogies after my bogie, make a chain over the rivers and in the rain, chuk 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 goes our train. ಸೊ ಈ ಥರ ಈ ಒಂದು ಪೊಯಮನ್ನು ಹೇಳ್ಕೊಡ್ತಕ್ಕಂಥದ್ದು. ಸೊ ಅದೇ ಈ ಪಿಕ್ಚರನ್ನು ನೋಡಿ ಮಕ್ಕಳು ಇಲ್ಲಿರ್ತಕ್ಕಂಥ ಆನ್ಸರ್ಸ್ನ ABCD ಆನ್ಸರ್ ಹೇಳೋದು. ಹೌ ಮೆನಿ ಬೋಗೀಸ್ ಆರ್ ದೇರ್ ಆಫ್ಟರ್ ಎಂಜಿನ್? ಸೊ ಇದು ಎಂಜಿನ್. After engine 1, 2, 3, 4, 5 bogies. How many bogies are there before the red bogie? So red bogie ಇದೆ. ಸೊ ಅದ್ರ ಬಿಫೋರಲ್ಲಿ 2 bogies. Fill the orange color in the bogies after the red bogie. ಸೊ ರೆಡ್ bogie ಆಫ್ಟರ್ ಅಂದರೆ ಇದು ಬರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು, ಆರೆಂಜ್ ಕಲರನ್ನ
ಫಿಲ್ ಮಾಡಬೇಕು. ಫಿಲ್ ದ ಬ್ಲೂ ಕಲರ್ ಇನ್ ದ ಬೋಗೀಸ್ ಬಿಫೋರ್ ದ ರೆಡ್ ಬೋಗಿ. ಬಿಫೋರ್ ಅಂದರೆ ಮುಂಚೆ. ಸೊ ಇದಕ್ಕೆ ಬ್ಲೂ ಕಲರನ್ನು ಹಾಕಬೇಕು. ಇದು ಆ್ಯಕ್ಟಿವಿಟಿ ಮತ್ತು ಇದ್ರ ಜೊತೆಗೆ ಆಫ್ಟರ್, ಬಿಫೋರ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಕೂಡ ಇಲ್ಲಿ ಮಾಡ್ತೀವಿ ಈ ಆ್ಯಕ್ಟಿವಿಟಿ ಮೂಲಕ. ಲೆಟ್ ಅಸ್ ಪ್ಲೇ ಅಂತ. ಚಿಲ್ಡ್ರನ್ ವಿಲ್ ಸಿಂಗ್ ದ ರೈಮ್ ಆ್ಯಂಡ್ ಪ್ಲೇ ಎ ಗೇಮ್ ವೇರ್ ದೇ ಆಲ್ ವಿಲ್ ಫಾರ್ಮ್ ಅ ಟ್ರೈನ್. ಬೈ ಹೋಲ್ಡಿಂಗ್ ಈಚ್ ಅದರ್ಸ್ ಶೋಲ್ಡರ್ಸ್ ಎವ್ರಿ ಒನ್ ವಿಲ್ ಟೆಲ್ ಹೂ ಈಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಚ್ ಚೈಲ್ಡ್ ಇನ್ ದ ಟ್ರೈನ್. ಸೊ ಇಲ್ಲಿ ಬಿಫೋರ್ ಆಫ್ಟರ್ಗೆ ಕೂಡ ಮತ್ತೆ ಒಂದು ಆಟದ ಮೂಲಕ ಅಂತ ಹೇಳಿದರೆ ಮಕ್ಕಳು ಏನು ಮಾಡಬೇಕು, ಒಬ್ಬರ ಒಂದು ಭುಜವನ್ನು ಇನ್ನೊಬ್ಬರು ಹಿಡ್ಕೊಂಡು ಸೊ ಏನು ಇಲ್ಲಿ ಈ ಒಂದು ಆಟವನ್ನು ಆಡ್ತಕ್ಕಂಥದ್ದು. ಆಡೋದ್ರ ಜೊತೆಗೆ ಹೂ ಈಸ್ ಬಿಫೋರ್, ಇಲ್ಲಿ ಮಕ್ಕಳ ನೇಮ್ಸ್ಗೆ ಹೇಳ್ತಾ ಹೇಳ್ತಾ ಕೇಳಬೇಕು ನಾವು. ಹೂ ಈಸ್ ಬಿಫೋರ್ ದ ಸಾಯಿ, ಹೂ ಈಸ್ ಆಫ್ಟರ್ ದ ಪ್ರಿಯಾಂಕಾ, ಈ ಥರ ಬೇರೆ ಬೇರೆ ಹೆಸರುಗಳ ಮೂಲಕ ನಾವು ಕೇಳಬೇಕು. ಸೊ ಹಾಗೆ ಕೇಳ್ತಾ ಕೇಳ್ತಾ ಬಿಫೋರ್ ಆಫ್ಟರ್ ಕಾನ್ಸೆಪ್ಟನ್ನು ಮೂಡಿಸ್ಬೋದು. ಸೊ ಅದ್ರ ಜೊತೆಗೆ ಹಿಯರ್ ಗೋಸ್ ಅವರ್ ಟ್ರೈನ್, ಹಿಯರ್ ಗೋಸ್ ಅವರ್ ಟ್ರೇನ್, ನೋ ಒನ್ ಈಸ್ ಬಿಫೋರ್ ಮೀ ಆ್ಯಂಡ್ ಮೀರಾ ಈಸ್ ಆಫ್ಟರ್ ಮೀ. ಸೊ ಇವನು ಹೇಳ್ತಾನೆ ಈ ಮಗು ಅಲ್ವಾ. ಸೊ ಇವನಿಗೆ ಬಿಫೋರ್ ಯಾರೂ ಇಲ್ಲ, ಅದಕ್ಕೆ ನೋ ಒನ್ ಇಸ್ ಬಿಫೋರ್ ಮೀ, ಮೀರಾ ಈಸ್, ಇವಳು ಮೀರಾ. ಸೊ ವಾಟ್ ಈಸ್ ದ ಮೀರಾ ವಿಲ್ ಟೆಲ್, ಮೀರಾ ಏನು ಹೇಳ್ಬೇಕೀಗ, ಹಿಯರ್ ಗೋಸ್ ಅವರ್ ಟ್ರೈನ್, ಹಿಯರ್ ಗೋಸ್ ಅವರ್ ಟ್ರೈನ್. ಇವನ ಹೆಸರು ಏನು ಹೇಳೋಣ, ರಾಜು. ರಾಜು ಈಸ್ ಬಿಫೋರ್ ಮೀ, ಸೀತಾ ಈಸ್ ಆಫ್ಟರ್ ಮೀ. ಸೊ ಈ ಥರ. ನೆಕ್ಸ್ಟ್ ಸೀತಾ, ಸೀತಾ ಏನು ಹೇಳ್ತಾಳೆ, ಹಿಯರ್ ಗೋಸ್ ಅವರ್ ಟ್ರೈನ್, ಹಿಯರ್ ಗೋಸ್ ಅವರ್ ಟ್ರೈನ್. ಯಾರಿದು, ಮೀರಾ ಈಸ್ ಬಿಫೋರ್ ಮೀ, ಶೈಲಾ ಈಸ್ ಆಫ್ಟರ್ ಮೀ. ಸೊ ಈ ಥರ ತಮ್ಮ ಹೆಸರು ಮಕ್ಕಳು ಬಿಫೋರ್ ಆಫ್ಟರ್ನ ಹೇಳಿ ಈ ಒಂದು ಸಾಂಗನ್ನು ಹೇಳೋಕ್ಕೆ ಬಿಡಬೇಕು. ನೆಕ್ಸ್ಟ್, ಐ ಹ್ಯಾವ್ ಪುಟ್ ಆಲ್ ದ ಪೆಬಲ್ಸ್ ಟುಗೆದರ್, ಐ ಹ್ಯಾವ್ ಪುಟ್ ಆಲ್ ದ ಲೀವ್ಸ್ ಇನ್ ಒನ್ ಗ್ರೂಪ್ ಆ್ಯಂಡ್ ಚಾಕ್ ಪೀಸಸ್ ಇನ್ ಅನದರ್ ಗ್ರೂಪ್. ಸೊ ಇಲ್ಲಿ ಒನ್ ಆ್ಯಂಡ್ ಅನದರ್ ಅಂತಕ್ಕಂಥದ್ದು. ಸುವಾಲಿ ಆ್ಯಂಡ್ ರೋಹಿತ್ ಆರ್ ಮೇಕಿಂಗ್ ಸಮ್ ಗ್ರೂಪ್ ಆಫ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ಸ್ನ ಗ್ರೂಪ್ ಮಾಡ್ತಕ್ಕಂಥ ಕಾನ್ಸೆಪ್ಟನ್ನು ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ಏನು ಹೇಳಬೇಕು, ಒಂದಷ್ಟು ಆಬ್ಜೆಕ್ಟ್ಸ್ನ ಕಲೆಕ್ಟ್ ಮಾಡೋಕ್ಕೆ ಹೇಳಿ ಅವರಿಗೆ ಅದನ್ನು ತಂದಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಗ್ರೂಪಿಂಗ್ ಮಾಡ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು. ಇನ್ನು ಲೆಟಸ್ ಡೂ ಅಂತ ಇದೆ. ಸೊ ಲೆಟಸ್ ಡೂನಲ್ಲಿ ಇಲ್ಲಿ ಏನಾಗಿದೆ ಅಂತಂದರೆ, ಸುವಾಲಿ ಏನು ಮಾಡಿದ್ದಾಳೆ, ತನಗೆ ನೀಡಿರ್ತಕ್ಕಂಥ ವಸ್ತುಗಳನ್ನು ಸೊ ಅವಳು ಕಲರ್ ವೈಸ್ ಗ್ರೂಪ್ ಮಾಡಿದ್ದಾಳೆ. ಸೊ ಸೇಮ್ ಥಿಂಗ್ಸ್ನ ಇಲ್ಲಿ ಮಗುಗೆ ನೀವು ಯಾವ ಥರ ಗ್ರೂಪ್ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಶೇಪ್ಸ್ ಮೇಲೆ ಮಾಡ್ಬೋದು, ಥಿಂಗ್ ಒಂದು ಯಾವ ಥಿಂಗ್ ಅನ್ನೋದ್ರ ಮೇಲೆ ಮಕ್ಕಳು ಮಾಡ್ಬೋದು. ಸೊ ಈ ಥರದ್ದು ಆ್ಯಕ್ಟಿವಿಟಿ ಮಾಡಿಸ್ಬೇಕು. ನೆಕ್ಸ್ಟ್ ಲಾಸ್ಟಲ್ಲಿ ಪ್ರಾಜೆಕ್ಟ್ ವರ್ಕ್ ಅಂತ ಇದೆ. ಆಸ್ಕ್ ಚಿಲ್ಡ್ರನ್ ಟು ಅರೇಂಜ್ ದ ಕಬೋರ್ಡ್ ಆಫ್ ದ ಕ್ಲಾಸ್ ರೂಮ್. Ask them to put objects using positional vocabulary, like put 2 objects in the bottom rack, 1 object on the top rack ಅಂತಕ್ಕಂಥದ್ದು. ಸೊ ಈ ಥರ ಬಾಟಮ್ ಟಾಪನ್ನು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡೋ ಮೂಲಕ ಮಾಡಿಸ್ಬೇಕು. ದ ಒನ್ ಮೋರ್ ಕ್ವಶನ್ ಈಸ್, ವೈ ದ ಪೊಸಿಷನಲ್ ವರ್ಡ್ಸ್ ಇನ್ ಮ್ಯಾಥ್ಸಲ್ಲಿ ಈ ಪೊಸಿಷನಲ್ ವರ್ಡ್ಸ್, ಏನು ಪೊಸಿಷನಲ್ ವರ್ಡ್ಸು, ಇನ್, ಔಟ್, ಇನ್ಸೈಡ್, ಔಟ್ಸೈಡ್, ಮತ್ತು ಟಾಪ್, ಬಾಟಮ್, ಹಾಗೆ ಬಿಫೋರ್, ಆಫ್ಟರ್, ಫಾರ್, ನಿಯರ್, ಈ ಥರ ಪೊಸಿಷನಲ್ ವರ್ಡ್ಸ್ನ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಮ್ಯಾಥ್ಸಲ್ಲಿ ಒಂದು ಎಲ್ವೋ ಇದೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪೊಸಿಷನಲ್ ವರ್ಡ್ಸ್ನ ಕಲಿಬೇಕು ಅಂತ. ಇದು ಇವರ ನಂಬರ್ ಅನ್ನೋದ ಕಾನ್ಸೆಪ್ಟ್ ಕಲಿಸೋದಕ್ಕಿಂತ ಮುಂಚೆನೇ ಮಗುವಿಗೆ ಪೊಸಿಷನನ್ನು ಕಲಿಸಲೇಬೇಕಾಗಿದೆ. ಇದು ಮುಂದಿನ ಅವರ ಹೈಯರ್ ಒಂದು ಏನು ನಾಲೆಜ್, ಮ್ಯಾಥ್ಸ್ದು ಕ್ಲಾಸಸ್ ಏನಿರುತ್ತೆ, ಸಬ್ಜೆಕ್ಟ್ ಏನಿರುತ್ತೆ, ಕಾನ್ಸೆಪ್ಟ್ ಏನಿರುತ್ತೆ, ಅಲ್ಲಿ ಎಲ್ಲ ಕಡೆ ಬಳಕೆ ಆಗೋದ್ರಿಂದ ಸೊ ಈ ಕಾನ್ಸೆಪ್ಟಾಗೆ ನೀವು ಒಂದು ದಿವಸ ಎಕ್ಸ್ಟ್ರಾ ಪೀರಿಯಡ್ ತೊಗೊಂಡು ಅಥವಾ 2 ಪೀರಿಯಡ್ ಎಕ್ಸ್ಟ್ರಾ ತೊಗೊಂಡಾಗಲಿ ಈ ಕಾನ್ಸೆಪ್ಟನ್ನ ಪರ್ಫೆಕ್ಟ್ ಮಾಡಬೇಕು. ಪರ್ಫೆಕ್ಟ್ ಮಾಡೋದು ಹೇಗೆ ಮೇಡಮ್ ಅಂತಂದರೆ, ಸೊ ಡೂ ಆ್ಯಕ್ಟಿವಿಟೀಸ್ನ ಮಾಡಿರಿ. ಡ್ರಿಲ್ಲಿಂಗ್ ಮಾಡೋದಕ್ಕಿಂತನೂ ಆ್ಯಕ್ಟಿವಿಟೀಸ್ನ ಮಾಡಿರಿ. ಗೇಮ್ಸ್ ಆಡಿಸಿ, ಮಕ್ಕಳಿಗೆ ಸಾಕಷ್ಟು ಗೇಮ್ಸ್ಗಳನ್ನು ಆಡಿಸಿ. ಸೊ ಆ ಗೇಮ್ಸ್ ಆಡಿಸಿ, ಆ್ಯಕ್ಟಿವಿಟೀಸ್ ಮಾಡಿಸೋದ್ರ ಮೂಲಕ, ಮತ್ತು ನೀವು ಕ್ಲಾಸ್ ರೂಮಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ಸ್ಗಳನ್ನು ಎಲ್ಲಿದೆ, ವೇರ್ ಈಸ್ ದ ಅಂತಂದು ಹೇಳಿ ಕೇಳೋದ್ರ ಮೂಲಕ ಆ ಪೊಸಿಷನ್ಸ್ಗಳನ್ನು ಬೇರೆ ಬೇರೆ, ಒಂದೇ ವಸ್ತುನ ಬೇರೆ ಬೇರೆ ಪ್ಲೇಸಲ್ಲಿ ಇಟ್ಬಿಟ್ಟು ಮಾಡ್ಬೋದು. ಇದಿಷ್ಟು ಕ್ಲಾಸ್ 1 ಫಸ್ಟ್ ಲೆಸನ್. ಥ್ಯಾಂಕ್ ಯು.